ಆಗ್ತಿದ್ದಾವೆ, ಕುರ್ಚಿ ಕದನ ನಡೀತಾ ಇದೆ, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗ್ತಾ ಇದೆ. ನೀವು ಇದನ್ನು ಹೇಗೆ ನೋಡ್ತೀರಿ ಅಂತ? ಒಂದು ಇಡೀ ದೇಶದಲ್ಲಿ ರಾಜಕಾರಣಿಗಳ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯ ಸರಿ ಇಲ್ಲ. ಸಾರ್ವಜನಿಕರು ಇತ್ತೀಚೆಗೆ ರಾಜಕಾರಣಿಗಳು ನೋಡೋ ದೃಷ್ಟಿಕೋನ ಬದಲಾಗ್ಯದ. ದೇಶದಲ್ಲಿ 4.5 ಕೋಟಿ ಜನ ನರೇಂದ್ರ ಮೋದಿಜಿಯವರು ಕೊಡ್ತಕ್ಕಂಥ 5 kg ಅಕ್ಕಿ ಪಡ್ಕೊಂಡು ಒಪ್ಪತ್ತಿನ ಊಟ ಮಾಡ್ತಕ್ಕಂಥ ಜನ ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಕಳೆದ 4 ದಿನಗಳಿಂದ ನಾವು ನೋಡ್ತಾ ಇದ್ದೀವಿ. ನಾಟಿ ಕೋಳಿ ಸಾರು ಅಂತ, ಕಬಾಬ್ ಅಂತ, ಬಿರಿಯಾನಿ ಅಂತ ಇದನ್ನೇ ನೋಡ್ತಾ ಇದ್ದೀವಿ. ಇದರಿಂದ ನೋಡಿ 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 ಜನ ಭಾಳ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ರಾಜಕಾರಣಿಗಳಾದವ್ರಿಗೆ ಒಂದು ಕನಿಷ್ಠ ಸಭ್ಯತೆಯೂ ಬೇಕು. ಅದನ್ನೇ ತೋರಿಸೋದು, ಅದನ್ನೇ 24/7 ಮಾಡೋದು, ನಾನು ಮಾಧ್ಯಮದ ಮಿತ್ರರಿಗೆ ಹೇಳ್ತೀನಿ, ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಬೇಕಾದಷ್ಟು ಇಶ್ಯೂಸ್ ಅದಾವೆ, ಬೇಕಾದಷ್ಟು ವಿಷಯಗಳನ್ನ ನಾವು ಜನರಿಗೆ ತೋರಿಸ್ಲಿಕ್ಕೆ ಮಾಡಲಿಕ್ಕೆ ಅವಕಾಶ ಅದ, ಮಾರ್ಗದರ್ಶನ ಮಾಡಲಿಕ್ಕೆ ಅವಕಾಶ ಅದ ಮಾಧ್ಯಮಕ್ಕೆ. ಅದಕ್ಕೆ ಮಾಧ್ಯಮದವ್ರಿಗೂ ನಾನು ವಿನಂತಿ ಮಾಡ್ತೀನಿ, ಇಂಥದಕ್ಕೆ ಹೆಚ್ಚು ಬೆಂಬಲ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಗಮನಗಳಾಗ್ತಿದ್ದಾವೆ, ಕುರ್ಚಿ ಕದನ ನಡೀತಾ ಇದೆ, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗ್ತಾ ಇದೆ. ನೀವು ಇದನ್ನು ಹೇಗೆ ನೋಡ್ತೀರಿ ಅಂತ? ಒಂದು ಇಡೀ ದೇಶದಲ್ಲಿ ರಾಜಕಾರಣಿಗಳ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯ ಸರಿ ಇಲ್ಲ. ಸಾರ್ವಜನಿಕರು ಇತ್ತೀಚೆಗೆ ರಾಜಕಾರಣಿಗಳು ನೋಡೋ ದೃಷ್ಟಿಕೋನ ಬದಲಾಗ್ಯದ. ದೇಶದಲ್ಲಿ 4.5 ಕೋಟಿ ಜನ ನರೇಂದ್ರ ಮೋದಿಜಿಯವರು ಕೊಡ್ತಕ್ಕಂಥ 5 kg ಅಕ್ಕಿ ಪಡ್ಕೊಂಡು ಒಪ್ಪತ್ತಿನ ಊಟ ಮಾಡ್ತಕ್ಕಂಥ ಜನ ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಕಳೆದ 4 ದಿನಗಳಿಂದ ನಾವು ನೋಡ್ತಾ ಇದ್ದೀವಿ. ನಾಟಿ ಕೋಳಿ ಸಾರು ಅಂತ, ಕಬಾಬ್ ಅಂತ, ಬಿರಿಯಾನಿ ಅಂತ ಇದನ್ನೇ ನೋಡ್ತಾ ಇದ್ದೀವಿ. ಇದರಿಂದ ನೋಡಿ 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 ಜನ ಭಾಳ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ರಾಜಕಾರಣಿಗಳಾದವ್ರಿಗೆ ಒಂದು ಕನಿಷ್ಠ ಸಭ್ಯತೆಯೂ ಬೇಕು. ಅದನ್ನೇ ತೋರಿಸೋದು, ಅದನ್ನೇ 24/7 ಮಾಡೋದು, ನಾನು ಮಾಧ್ಯಮದ ಮಿತ್ರರಿಗೆ ಹೇಳ್ತೀನಿ, ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಬೇಕಾದಷ್ಟು ಇಶ್ಯೂಸ್ ಅದಾವೆ, ಬೇಕಾದಷ್ಟು ವಿಷಯಗಳನ್ನ ನಾವು ಜನರಿಗೆ ತೋರಿಸ್ಲಿಕ್ಕೆ ಮಾಡಲಿಕ್ಕೆ ಅವಕಾಶ ಅದ, ಮಾರ್ಗದರ್ಶನ ಮಾಡಲಿಕ್ಕೆ ಅವಕಾಶ ಅದ ಮಾಧ್ಯಮಕ್ಕೆ. ಅದಕ್ಕೆ ಮಾಧ್ಯಮದವ್ರಿಗೂ ನಾನು ವಿನಂತಿ ಮಾಡ್ತೀನಿ, ಇಂಥದಕ್ಕೆ ಹೆಚ್ಚು ಬೆಂಬಲ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ.